ನಮಸ್ಕಾರ ಸ್ನೇಹಿತರೆ, ಇವತ್ತು ಆಲೂ ಪರೋಟ ಮಾಡ್ತಾಯಿದ್ದೀನಿ. ಆಲೂ ಪರೋಟಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳಿಲ್ಲಿದೆ. ಮೊದಲಿಗೆ ಗೋಧಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಮತ್ತು ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದಿದ್ದೀನಿ. ಉಪ್ಪು ಹಾಕಿ ಬೇಯಿಸಿಲ್ಲ ನಾನು. ಮತ್ತು ಅದಕ್ಕೆ ಬೇಕಾದಂಥ ಈರುಳ್ಳಿ, ಒಂದು ದೊಡ್ಡ ಗಡ್ಡೆನ ಸಣ್ಣ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇದು ಹಸಿಮೆಣ್ಸಿನ್ಕಾಯಿ 3ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಅಚ್ಚ ಖಾರದ ಪುಡಿ, ಮತ್ತು ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ. ಇದು ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕೋ ಅದನ್ನು ಹಾಕೋಣ ಅಷ್ಟು. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬೇಯಿಸಿರೋಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊತೀನಿ. ನಾನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಸಾಫ್ಟಾಗಿ ಆಗಬೇಕು, ಅದರಿಂದ ಮಾಡ್ತಾಯಿದ್ದೀನಿ. ಸಾಫ್ಟಾಗಿದೆ. ಈರುಳ್ಳಿ ಹಾಕ್ತಾ ಇದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ನಾನು ತೋರಿಸಿದಂಥ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ಕೊತೀನಿ. ಮಾಡಿ ನಮಗೆ ಚಪಾತಿ ಎಷ್ಟು ಆಕಾರ ಬೇಕೋ ಅಷ್ಟು ಗಾತ್ರದಲ್ಲಿ ನಾವು ಅದನ್ನು ಉಂಡೆಗಳು ಮಾಡ್ಕೊಳ್ಳೋದು. ಇವಾಗೆಲ್ಲ ಆಗಿದೆ. ನಾನೊಂದು ಪ್ಲೇಟಿಗೆ ಇದನ್ನು ಉಂಡೆ ಮಾಡಿ ಇಟ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಇವಾಗ ನಾನು ಲಟ್ಟಿಸ್ಕೊತೀನಿ. ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಮತ್ತು ನಾನು ಮಾಡಿದಂಥ ಆಲೂ ಪರೋಟ ಉಂಡೆನ ಇದರಲ್ಲಿಟ್ಟು ಇದು ಎಕ್ಸ್ಟ್ರಾ ಬರೋದನ್ನ ತೆಗೆದುಬಿಡೋಣ. ಜೋರಾಗಿ ಫಾಸ್ಟಾಗಿ ಲಟ್ಟಿಸ್ಕೊಂಬಾರ್ದು, ನಿಧಾನಕ್ಕೆ ಲಟ್ಟಿಸ್ಕೊಬೇಕು. ಇದೇ ಥರ ಎಲ್ಲನೂ ಲಟ್ಟಿಸ್ಕೊಬೇಕು. ಮತ್ತು ಈಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಸರ್ವಿ. ಆಗಲೇ ನಾನು ಇಂಗ್ರೀಡಿಯೆಂಟ್ಸ್ ತೋರಿಸುವಾಗ ಎಣ್ಣೆ ತೋರಿಸ್ಲಿಲ್ಲ, ಈಗ ತೋರಿಸ್ತಾ ಇದ್ದೀನಿ. ಎಣ್ಣೆ ಇದಕ್ಕೆ ಚಪಾತಿಗೆ ಬೇಕಾದಷ್ಟು ಪರೋಟ ಹಾಕ್ತಾಯಿದ್ದೀನಿ. ಹೀಗೆ ಎರಡೂ ಕಡೆ ಬೇಯುವಾಗ ಸ್ವಲ್ಪ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಬೇಕು.
ಚೆನ್ನಾಗಿ ಬೇಯ್ತಾ ಇದೆ. ಎರಡು ಕಡೆ ಹೀಗೆ ಚೆನ್ನಾಗಿ ಬೇಯಿಸ್ಕೊಬೇಕು. ಈಗ ಎರಡು ಕಡೆ ಚೆನ್ನಾಗಿ ಬೆಂದಿದೆ. ಈಗ ನಾನು ಒಂದು ತಟ್ಟೆಗೆ ಹಾಕ್ಕೊತೀನಿ. ಮತ್ತು ಎಲ್ಲ ಮಾಡಿದ ಪರೋಟನೆಲ್ಲ ಇದೇ ಥರ ಸುಟ್ಕೊತೀನಿ. ಈಗ ಆಲೂ ಪರೋಟ ರೆಡಿಯಾಗಿದೆ ನೋಡಿ, ಸಾಫ್ಟಾಗಿ ಬಂದಿದೆ. ಇದನ್ನು ಚಟ್ನಿ ಜೊತೆ, ಸಾಸ್ ಟೊಮೊಟೊ ಕೆಚಪ್ ಜೊತೆ ತಿನ್ಬೋದು.